ಕಾಸ್ಟ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್. ಗೆಸ್ ಮಾಡಿ ನೋಡೋಣ ಎಷ್ಟಿರ್ಬೋದು ಅಂತ. ಇದು ಬಂದ್ಬಿಟ್ಟು ಪೌಡರು, ಸಪ್ಲಿಮೆಂಟು, ಪ್ರೋಟೀನು, ಅದು ಇದು ಏರ್ ಗ್ರೋತ್ಗೆ. ಅದು ಯೋಮಾ ಪೀಪಲ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ, ಏನಪ್ಪ ಏನು ತರ್ತಾವನೆ ಇವನು ಅಷ್ಟೊಂದು ತೂಕ ಆಯ್ತು ಅಂತ ನೋಡ್ತಾ ಇದ್ದೀರಾ. ಹಂಗೆ ನೋಡಿ ಏನು ಅಂತ ತೋರಿಸ್ತೀನಿ. ಏನು ಅಷ್ಟೊಂದು ಏನು ತೂಕ ಇಲ್ಲ, ನೋಡಿ ನಿಮಗೆ ಗೊತ್ತಾಗತ್ತೆ ಏನು ಅಂತ. ನೋಡಿ ಗಾಯ್ಸ್, ಆಲ್ರೆಡಿ ತಮ್ನೇಲ್ ನೋಡಿ ನೀವು ಗೊತ್ತಾಗಿರತ್ತೆ. ಏನು ಇಲ್ಲ ಗಾಯ್ಸ್, ನಮ್ಮ ಬ್ರೌನಿದು ಊಟ ಸಪ್ಲೈಸ್ ಮತ್ತೆ ಎಲ್ಲ ಟ್ರೀಟ್ ಗೀಟು ಎಲ್ಲ ಇದೆ. ಹಂಗೆ ನೋಡ್ತಾ ಇರಿ ಏನೇನು ಒಂದೊಂದು ಎಷ್ಟು ಪ್ರೈಸು ಮತ್ತೆ ಏನೇನು ಅದು ಒಂದೊಂದು ಐಟಮನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್. ಏನಿದು ನೋಡೋಣ. ನೋಡಿ ನಮ್ದೊಲ್ಲುದು ಎಲ್ಲ ಐಟಮ್ಸು, ಸಪ್ಲಿಮೆಂಟು ಎಲ್ಲಾನು ಆರ್ಡ್ರ್ ಮಾಡಿದ್ದು ಬಂದೈತೆ. ಇವಾಗ ಭಾರ ಐತೆ ಗಾಯ್ಸ್ ತುಂಬ, ಅದಕ್ಕೆ ತರಕ್ಕೆ ಹೋಗಿದ್ದೆ. ಇವಾಗ ಒಂದೊಂದೇ ನಿಮಗೆ ತೋರಿಸ್ತೀನಿ ಬನ್ನಿ ಏನೇನು ಇದೆ ಸಪ್ಲಿಮೆಂಟು ಮತ್ತು ಫುಡ್ಡು ಅಂತ ನೋಡೋಣ ಬನ್ನಿ. ಇದು ಬಂದ್ಬಿಟ್ಟು ಪೌಡರು, ಸಪ್ಲಿಮೆಂಟು, ಪ್ರೋಟೀನು, ಅದು ಇದು ಏರ್ ಗ್ರೋತ್ಗೆ ಅದು ಎಲ್ಲ ಹೆಲ್ಪ್ ಆಗುತ್ತೆ. K9 Pro ಅಂದ್ಬಿಟ್ಟು ನಾವು ರೆಗ್ಯುಲರ್ ಆಗಿ ಆಲ್ಮೋಸ್ಟು ಒಂದು 2 ಇಯರ್ಸಿಂದ ಇದೇ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿದೆ ಇದು. ನೋಡಿ ಇಲ್ಲಿ ಫೋಟೋ ಹಾಕಿದ್ದಾರೆ. ಫರ್ ಗ್ರೋತ್ಗೆ ಎಲ್ಲ ಮೇನೇ ಆಗಿ ಇದೆ, ಜಾಸ್ತಿ ಯೂಸ್ ಮಾಡಿ ಅಂತ. ಮತ್ತು ಇಲ್ಲಿ ಸಪ್ಲಿಮೆಂಟಲ್ಲಿ ಇದೆ ವಿಟಮಿನ್ಸ್ ಎಲ್ಲ ಇದು ಹಾಕಿರ್ತಾರೆ ನೋಡಿ. ಅದು ಒಂದ್ಸಲಿ ಏನಂತಾರೆ ಅದನ್ನ ರೆಕಮೆಂಡೆಡ್, ನೀವು ಯಾವ ಬ್ರೀಡ್ ಇಕ್ಕಿರ್ತೀರ ಅದ್ರ ಮೇಲೆ ಡಿಪೆಂಡು. ಅದೊಂದ್ಸಲಿ ನೋಡಿಕೊಂಡು ತಗೊಳ್ಳಿ. ನಮ್ಮದು ಇದು ಸಿಡ್ಸು ಅಲ್ವಾ, ಅದಕ್ಕೆ ಇದು ನಮಗೆ ಬೆಸ್ಟ್ ಅನಿಸ್ತು, ಅದಕ್ಕೆ ತಗೊಂಡಿದ್ದೀನಿ. ಮತ್ತು ಅದೇ ಇದು ವೆಟ್ ಫುಡ್ಡು, ಅದೇ ಇದು ಗೊತ್ತಲ್ಲ ವೆಟ್ ಫುಡ್ಡು, ಈ ಬ್ರ್ಯಾಂಡು. ನಮ್ಮನ್ನು ಒಂದೇ ಬ್ರ್ಯಾಂಡು ತಿನ್ನಲ್ಲ, ಅದಕ್ಕೇನೆ ಆವಾಗ ಒಂದು ಸ್ವಲ್ಪ ಮಿಕ್ಸ್ ತಂದರೆ ಅದು ಬಿಟ್ಟರೆ ಇದು ಬಿಟ್ಟರೆ ಅದು ಆಲ್ಟರ್ನೇಟಿವ್ ಡೇಸ್ ಎಕ್ಸ್ಚೇಂಜ್ ಮಾಡ್ತಾ ಇರ್ತೀನಿ. ಹಂಗೇನೆ ಇದು ತಿಂತಾಯಿದ್ದ ಮುಂಚೆ, ಇದು ಸ್ವಲ್ಪ ದಿನ ಆಗಿತ್ತು ತಂದೆ, ಅದಕ್ಕೇ ಇವಾಗ ಇದನ್ನು ಸ್ಪೆಷಲ್. ಇದು ಬೇರೆ ಎಲ್ಲ ಒಂದು ಸ್ವಲ್ಪ ಬಿದೋಗ್ಬಿಟ್ಟೈತೆ, ಅದೇ ಪ್ಯಾಕಿಂಗಿಂದ ಬರಬೇಕಾದ್ರೆ ಆಗಿರತ್ತಲ್ಲ ಅದು ಇದು, ಅದಕ್ಕೆ ಒಂದು ಸ್ವಲ್ಪ. ಮತ್ತು ಇದು ಡ್ರೈ ಪೆಲೆಟ್ಸ್, ಕೆನಿನ್ ಕ್ರೀಕ್ದು ಚೆನ್ನಾಗಿರತ್ತೆ. ಇದು ರಾಯಲ್ ಕೆನನ್ನು ನೀವು ತಗೊಬೋದು. ನಮಗಿರೋದು ಒಂದಲ್ವಾ, ಅದಕ್ಕೇ ಇದು ಒಂದು ಸ್ವಲ್ಪ ಬೆಸ್ಟ್ ಅನ್ಸತ್ತೆ. ಯಾಕಂದರೆ ಪ್ರೈಸ್ ವೈಸು ಮತ್ತು ಕ್ವಾಲಿಟಿ ವೈಸು ಸೇಮ್ ರಾಯಲ್ ಕೆನನ್ ಥರನೇ ಇರತ್ತೆ. ಇದೂ ರಾಯಲ್ ಕೆನನ್ ಹಾಕಿ ನೋಡಿದ್ದೀವಿ, ಆದರೆ ಅವನು ಇದೇ ಇಷ್ಟಪಟ್ಟ, ರಾಯಲ್ ಕೆನನ್ ಇಷ್ಟಪಟ್ಟ. ಆದರೆ ಅದು ಎರಡೂ ನೋಡಿದ್ರೆ ರಾಯಲ್ ಕೆನನ್ಗಿಂತ ಇದೇ ಒಂದು ಸ್ವಲ್ಪ ತಿಂತಾನೆ, ಅದಕ್ಕಾಗಿ ಇದು. ಮತ್ತು ಇನ್ನೊಂದೈತೆ ಡ್ರೈ ಫ್ರೂಟ್ ತೋರಿಸ್ತೀನಿ. ಇದು ಪೆಡಿಗ್ರಿ ಪ್ರೋ ಅಂದ್ಬಿಟ್ಟು, ಇದು ಪಪ್ಪಿ ಸ್ಮಾಲ್ ಬ್ರೀಡ್ಗೆ ಇದು ಸ್ಪೆಷಲು. ನಾವು ಮುಂಚೆ ಪೆಡಿಗ್ರಿ ಹಾಕ್ತಾಯಿದ್ದೆ, ಅದು ತಿಂತಾಯಿದ್ದ. ಆಮೇಲೆ ಅದೊಂದು ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಟ್ಟ. ಅದಕ್ಕೆ ಆಮೇಲೆ ಪ್ರೋ ವರ್ಷನ್ ತಂದೆ. ಪ್ರೋದಲ್ಲಿ ಒಂದು ಸ್ವಲ್ಪ ಅದು ಅದೇ ಥರನೇ, ಅದೊಂದು ಸ್ವಲ್ಪ ಗ್ರ್ಯಾನ್ಯೂಲ್ಸು ಒಂದು ಸ್ವಲ್ಪ ದೊಡ್ಡದಿರತ್ತೆ. ಟೇಸ್ಟ್ ವೈಸು ಒಂದು ಸ್ವಲ್ಪ ಚೆನ್ನಾಗಿರತ್ತೆ, ಗ್ರೋತು ಅದು ಇದು ಅಂತ ಹೇಳ್ತಾರೆ. ಮತ್ತು ಒಂದು ಸ್ವಲ್ಪ ಕಾಸ್ಟ್ ವೈಸ್ ನೋಡಿದ್ರೂ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದು ನಾರ್ಮಲ್ಗಿಂತ. ಪ್ರೋ ಒಂದು ಸ್ವಲ್ಪ ತಿನ್ನೋಕ್ಕೆ ಚೆನ್ನಾಗಿ ಇಷ್ಟಪಟ್ಟು ತಿಂದ ಅವನು, ಅದಕ್ಕೆ ಅಂದ್ಬಿಟ್ಟು ಇದೇ ತರ್ತಾಯಿದ್ದೀನಿ. ಅದು ತಿಂತವನು. ಇವಾಗ ಇದು ನೋಡಬೇಕಂದ್ರೆ ಇದು ನಾನು ಆವಾಗಲೇ ನಿಮ್ಗೆ ತೋರಿಸಿದ್ನಲ್ಲ, ಇದು ಬಂದ್ಬಿಟ್ಟು ಪಪ್ಪಿ. ಇದು ಸೇಮೇನೆ, ಆದರೆ ಇದು ಬಂದು ಅಡಲ್ಟ್ ಅಷ್ಟೇ. ಇದು ಬಂದು ಅಡಲ್ಟು. ಅದೇ ಒಂದು ಸ್ವಲ್ಪ ದೊಡ್ಡದಾಗಿರುತ್ತೆ. ಮತ್ತು ಇದು ಫುಲ್ ಮಿಕ್ಸ್ ವೆಜಿಟೇಬಲ್ ಎಲ್ಲ ಇರುತ್ತೆ, ಇಷ್ಟಪಟ್ಟು ತಿಂತಾನೆ, ಚೆನ್ನಾಗಿರುತ್ತೆ. ಇದೊಂದು ಆಯಿತು. ಮತ್ತು
ಅದೇ ಗೈಸ್ ಇದು ಅದೇ ಒಂದು ಸ್ವಲ್ಪ ಎಲ್ಲ ಬಿದ್ದೋಗ್ಬಿಟ್ಟೈತೆ, ಏನು ಅನ್ಕೊಂಬಿಡಿ. ಏನು ಮಾಡೋದು, ಡೆಲಿವರಿ ಮಾಡ್ಬೇಕಾದ್ರೆ ಅವ್ರು ಬಾಕ್ಸ್ ಹಿಂಗೆ ಎತ್ತಾಕಿರ್ತಾರಲ್ಲ, ಅವಾಗ ಅದೆಲ್ಲ ಈ ಸೈಡ್ಗೆ ಬಿದ್ದೋಗ್ಬಿಟ್ಟೈತೆ. ಇದೆಲ್ಲ ಜೋಡ್ಸೋಣ ಆಮೇಲೆ ಬೇರೆ ಅದೇ ನಿಮ್ಗೆ ಯಾವಾಗಲೇ ತೋರಿಸ್ನಲ್ಲ ಗ್ರೈನ್ ಜೀರೋ ಅಂದ್ಬಿಟ್ಟು ಅದ್ರದ್ದೇ ಇದು ಬೇರೆ ಫ್ಲೇವರು. ಇದು ಬಂದ್ಬಿಟ್ಟು ಪೆಡಿಗ್ರಿ ಅಡಲ್ಟು, ಇದು ಹೊಸ ಪ್ಯಾಕಿಂಗು. ಇದು ನೋಡಿರ್ಬೋದು ನೀವೆಲ್ಲ, ಬೇರೆಯವರು ನಾಯಿ ಸಾಕಿರೋ ಗೊತ್ತಿರತ್ತಿದು. ಅದು ಹೊಸ ಪ್ಯಾಕಿಂಗಲ್ಲಿ ಇದು 130 ಗ್ರಾಮ್ಸ್ ಬರುತ್ತೆ. ಇದು ಇವನು ರೆಗ್ಯುಲರಾಗಿ ತಿನ್ನಲ್ಲ ಇದು, ಯಾಕಂದರೆ ಇದು ಒಂದು ಸ್ವಲ್ಪ ಜಾಸ್ತಿ ಇರತ್ತಲ್ಲ, ಅದಕ್ಕೆ ಇದು ಆವಾಗ ಒಂದು ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಆದಾಗ ಹಂಗೆ ಹಿಂಗೆ ಇದ್ದಾಗ ಮಾತ್ರ ಅದು ಹಾಕೋದು. ಆವಾಗ ತಿಂತಾನೆ, ಅದಕ್ಕಾಗಿ ಅದು ಆವಾಗ ಒಂದೊಂದು ದಿನ ಸ್ವಲ್ಪ ಜಾಸ್ತಿ ಬಾರಿಸಿದಾಗ ಕೊಡೋಣ ಅಂದ್ಬಿಟ್ಟು ತಂದಿರೋದು. ರೆಗ್ಯುಲರಾಗಿ ಇಷ್ಟು ತಿಂತಾನಷ್ಟೇ. ಎಷ್ಟು 70 ಗ್ರಾಮ್ಸ್ ಏನೋ. ಹೌದು 70 ಗ್ರಾಮ್ಸ್. ಒಂದೊಂದು ಬ್ರ್ಯಾಂಡ್ ಒಂದೊಂದು 65 70 ಹಂಗೆ ಬರುತ್ತೆ, ಒಂದೊಂದು 75 ಹಂಗೆ ಬರುತ್ತೆ. ಬ್ರ್ಯಾಂಡ್ ಮೇಲೆ ಅದು ಡಿಪೆಂಡು, ಒಂದೊಂದು ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ರೆಗ್ಯುಲರ್ ಆಗಿದೆ ಚೆನ್ನಾದು. ಅದೇ ಇದು ಮೋಚಿ ಹೇಳನಲ್ಲ, ಇದು ಚೆನ್ನಾಗಿರತ್ತೆ, ಇದು ಇಷ್ಟಪಟ್ಟು ತಿಂತಾನೆ. ಇದು ಫೇವ್ರೆಟ್ಟು ಅವನಿಗೆ. ಅವನು ಇದ್ದಿದ್ರೆ ಚೆನ್ನಾಗಿರೋದು, ಅವ್ನು ಮಲ್ಕೊಂಡವನೇ, ಅದಕ್ಕೇನು ಡಿಸ್ಟರ್ಬ್ ಮಾಡೋದು ಬೇಡ, ಬರಲಿ ಬಂದಾಗ ತೋರಿಸೋಣ ಅಂದ್ಬಿಟ್ಟು ಹಂಗೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇದು 3 ಫ್ಲೇವರು ತಂದಿರೋದು. ಇನ್ನೂ 3 ಫ್ಲೇವರ್ ಏನೋ ಬರತ್ತೆ ಇದರಲ್ಲಿ, ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತಂತೆ, ಅದಕ್ಕೇ ಸರಿ ಅಂದ್ಬಿಟ್ಟು ಇದೇ ಇರಲಿ ಅಂದ್ಬಿಟ್ಟು ತಂದಿದ್ದೀನಿ ಸದ್ಯಕ್ಕೆ. ನೋಡಿ ಇಷ್ಟು ಆಯಿತು ನಮ್ಮ ಬೆಲ್ಲುದು ಫುಡ್ಡು ಎಲ್ಲ. ನೋಡಿ ಇದೆಲ್ಲ ನೋಡಿ ಇದೆಲ್ಲ ಎಷ್ಟು ಕಾಸ್ಟ್ ಇರ್ಬೋದು ಅಂತ ಕಮೆಂಟ್ ಮಾಡಿ ಗೈಸ್, ಗೆಸ್ ಮಾಡಿ ನೋಡೋಣ ಎಷ್ಟಿರ್ಬೋದು ಅಂತ ಅಂದಾಜು. ನಮ್ದಲ್ಲೂ ಬಂದಾಗ ಅವನ್ನ ತೋರಿಸ್ತೀನಿ. ಸರಿ ಈಗ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಅದೇ ಒಂದು ಟೋಟಲಾಗಿ ಎಲ್ಲ ಏನೇನಿದೆಯೋ ಅದೆಲ್ಲ ಜೋಡಿಸಿ ಅವ್ನ ಲೈನಲ್ಲಿ ಇಕ್ಕಿದ್ದೀನಿ ನಿಮ್ಗೆ ತೋರಿಸೋಣ ಕರೆಕ್ಟಾಗಿ ಅಂದ್ಬಿಟ್ಟು. ಇಲ್ಲೇ ಪಕ್ಕದಲ್ಲಿ ಅವನು ಅಡ್ಡ ಮಾಡ್ತಾವನೆ ನೋಡಿ. ಸರಿ ನೋಡಿ ಯಾವುದು ಇಷ್ಟ ಆಗಿದೆ ನಿಮಗೆ, ಅಲ್ಲ ಇಷ್ಟ ಆಗಿದೆ ಅಂತಂದರೆ ಯಾವುದು ನಿಮ್ಮ ಡಾಗ್ಗೆ ಯಾವ್ದು ಆಗ್ತಾಯಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಎಲ್ಲೂ ಬಂದ ನೋಡಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಅನ್ಬಾಕ್ಸ್ ಆಯಿತು, ನಮ್ಮ ದುಲ್ಲು ಬಂದ. ಇವಾಗ ಬಿಡೋಣ ಬನ್ನಿ, ಏನು ಇಷ್ಟಪಡ್ತಾನೆ ನೋಡೋಣ. ದುಲ್ಲು ಫುಡ್ಡು ಸಡನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಗ ಹಂಗೆ ಕರ್ಕೊಂಡ್ಬಿಟ್ಟೆ ತೋರ್ಸೋಣ ಅಂದ್ಬಿಟ್ಟು. ಅವ್ನು ಕೂಗಿದೆ ಬರ್ತಾ ಇಲ್ಲ, ಚಳಿಗೆ ಮಲ್ಕೊಂಬಿಟ್ಟವನೆ. ಮಳೆ ಬೇರೆ ಬಂತಲ್ಲ, ಅದಕ್ಕೆ ಚಳಿಗೆ ಬೆಚ್ಚಗೆ ಮಲ್ಕೊಂಬಿಟ್ಟವನು ಗೈಸ್, ರಗ್ಗೊತ್ಕೊಂಡು. ಹಂಗೂ ಕರ್ಕೊಬಂದೆ, ಅದಕ್ಕೆ ಅವ್ನು ಓಡೋಯ್ತವನೆ. ಇಷ್ಟ ಆಗಿದೆ ಅನ್ಸತ್ತೆ, ಸುಮ್ಮನೆ ಲವ್ ಮಾಡ್ತಾವನ್ ಕಳ್ಳ. ಏಯ್ ದುಲ್ಲು ಬಾರೋ ಇಲ್ಲಿ, ಏನಾದ್ರು ಹೇಳು ಅಲ್ಲಿ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ ಅಮ್ಮ. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬರ್ತಾವನೆ, ಫುಲ್ ನಿದ್ದೆ ಅಲ್ಲ ಅವನೇ, ಅದಕ್ಕೆ ಹಂಗೆ ಆಡ್ತಾವನ ಅಷ್ಟೇ, ಇನ್ನೇನಿಲ್ಲ ಗೈಸ್ ಅಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸತ್ತೆ. ನಾನು ಸುಮ್ಮನೆ ತೋರಿಸೋಣ ಅಂದ್ಬಿಟ್ಟು ತೋರಿಸ್ದೆ. ಬೇರೆಯವರು ಎಲ್ಲ ಸಾಕಿರ್ತಾರಲ್ಲ, ಅವ್ರಿಗೆ ಸಪ್ಲಿಮೆಂಟ್ ಅದು ಇದು ಏನು ಕೊಡಬೇಕಂತ ಸರಿಯಾಗಿ ಗೊತ್ತಿರಲ್ಲ. ಈ ವಿಡಿಯೋಯಿಂದ ಆದರೂ ಒಂದು ಸ್ವಲ್ಪ ಗೊತ್ತಾಗಲಿ. ಬೇಕಾದ್ರೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕೇಳಿ, ಏನು ಹಾಕಬೇಕು ಅಂತ ನೋಡೋಣ. ನಾನು ಆದಷ್ಟು ಕ್ಲಾರಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸರಿ ಗಾಯ್ಸ್, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ನಿಮ್ಮ RX RV. ಸಿಗೋಣ. ಇದ್ರೆ ನಮ್ಮ ನೆಮ್ಮದಿ